ಈ ನಡುವೆ ಕೆಎನ್ ರಾಜಣ್ಣ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ಪ್ರಸ್ತಾಪವನ್ನು ಮುಂದಿಟ್ಟಂತಹ ರಾಜಣ್ಣ ವಿರುದ್ಧ ಕೃಷ್ಣ ಭೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರಿಗಾದರೂ ಸ್ಥಾನಮಾನ ಬೇಕಿದ್ರೆ ಹೋಗಿ ವರಿಷ್ಠರನ್ನು ಕೇಳಲಿ. ಸ್ಥಾನಮಾನದ ಬಗ್ಗೆ ವರಿಷ್ಠರ ಬಳಿ ಮಾತ್ರ ಚರ್ಚೆ ಆಗಬೇಕು, ಮಾಧ್ಯಮದ ಮುಂದಲ್ಲ. ಡಿಸಿಎಂ ಸ್ಥಾನದ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ನಾಯಕರು ಎಚ್ಚರಿಕೆ ಕೊಟ್ಟರೂ ಮಾತಾಡ್ತಿದ್ದಾರೆ, ಇದು ಸರಿಯಲ್ಲ. ನಮ್ಮ ವರಿಷ್ಠರಿಗೆ ತಾಳ್ಮೆ ಹೆಚ್ಚು, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಸಮಸ್ಯೆಗಳು ಅವುಗಳಿಗೆ ಪರಿಹಾರ ಕೊಡೋದನ್ನ ಬಿಟ್ಟು ಬೇರೆ ಏನೇ ವಿಷಯ ಮಾತಾಡಿದರೂ ಕೂಡ ಇದು ಸರ್ಕಾರಕ್ಕೂ ಒಳ್ಳೆಯದಲ್ಲ, ಜನಗಳಿಗೂ ಒಳ್ಳೆಯದಲ್ಲ. ಜನ ನಮ್ಮಿಂದ ಅದನ್ನ ನಿರೀಕ್ಷೆ ಮಾಡೋದು ಇಲ್ಲ. ಅದರ ಬಗ್ಗೆ ವರಿಷ್ಠರು ಅವರ ಗಮನದಲ್ಲಿ ಇದೆ. ಬಹುಶಃ ವರಿಷ್ಠರು ಇದನ್ನೆಲ್ಲ ಯೋಚನೆ ಮಾಡಿ ಅವರು ಏನು ಮಾಡಬೇಕು ಅನ್ನೋದು ನೋಡಿ. ನಮ್ಮ ಪಕ್ಷದಲ್ಲಿ ವರಿಷ್ಠರಿಗೆ ತಾಳ್ಮೆ ಇರಬಹುದು, ಆದರೆ ಸಮಯ ಬಂದಾಗ ವರಿಷ್ಠರು ಇದನ್ನೆಲ್ಲ ಅವಲೋಕನ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಅದು ಮುಖ್ಯಮಂತ್ರಿಗಳಾಗ್ಬೋದು, ಪಕ್ಷದ ಅಧ್ಯಕ್ಷರಾಗ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವರೆಲ್ಲರೂ ಕೂಡ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನಾನು ಅದನ್ನು ಬೆಳೆಸೋಕೆ ಹೋಗೋದಿಲ್ಲ. ನಾವು ಇಲ್ಲಿರೋದು, ನನ್ನ ಇಲಾಖೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ, ಜನಗಳದ್ದು ಸಮಸ್ಯೆ ಬೇಕಾದಷ್ಟು ಇದೆ. ಅದನ್ನೇನೋ 100% ಅಲ್ಲದೆ ಹೋದರೂ 5% ಆದರೂ ನಾವು ಬಗೆಹರಿಸಿದರೆ ನಾವು ಈ ಕುರ್ಚಿಯಲ್ಲಿ ಕೂತಿದ್ದಕ್ಕೆ, ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕೆ